ಈಗ ನೆಕ್ಸ್ಟ್ ಎಲ್ಲಿ ಬಂತೀಗ? ಓ ಇನ್ನು ಭಾಳ ಹಿಂದೆ. ಓಂ ನಾರಾಯಣ ಮೂಢೈ ಸರ್ವೇ ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಸ್ಥಾಪೆ ತತ್ವಾಸೋತ್ರಾಪ್ತ. ಓಂ ನಿತ್ಯಮೇವ ಚ ಭಾವಾತ್ ನಿತ್ಯತ್ವಾಚ್ಚ ಪರಮಾಣೂನಾಂ ಸಮವಾಯಸ್ಯ ಚ ತಸ್ಯೈವ ಜನಿತ್ವ ಅಂಗೀಕಾರಾನ್ ನಿತ್ಯಮೇವ ಕಾರ್ಯಂ ಸ್ಯಾತ್ ಅನ್ಯಥಾ ನ ಕದಾಚಿತ್. ಇವೆಲ್ಲ ಎಷ್ಟು ಬ್ಯೂಟಿ, ಒಂದೊಂದು ಸಣ್ಣ ಸಣ್ಣ ವಾಕ್ಯಗಳು ಎಷ್ಟು ಅರ್ಥ ತುಂಬಿಸಿದ್ದಾರೆ. ಆಯ್ತಪ್ಪ, ಪರಮಾಣುವಿನಿಂದ ಮಾತ್ರವೇ ಸೃಷ್ಟಿಯಾಗಿದ್ದಿದ್ರೆ ಏನಾಗಿರಬೇಕಾಗಿತ್ತು ಇವತ್ತು? ಕಾರ್ಯ. ಪರಮಾಣು ನಿತ್ಯ, ಕಾರ್ಯ ಬಂದಾಯಿತು, ಪರಮಾಣು ಟ್ರಾನ್ಸ್ಫರ್ ಆಗೋಯ್ತು, ಈಗ ಕಾರ್ಯ ಟ್ರಾನ್ಸ್ಫರ್ ಆಗೋಯ್ತು. ನಿತ್ಯ ಇರೋ ಕಾರ್ಯ ನಾಶ ಇರಬಾರ್ದಾಗಿದೆ. ಕಾರ್ಯ ನಾಶ ಹೊಂದುತ್ತಾನೆ ಅರ್ಥ, ಇನ್ನೊಂದೇನೋ ಕಂಟ್ರೋಲ್ ಮಾಡೋ ಪವರ್ ಇದೆ ಅಂತ ಅರ್ಥ. ಪರಮಾಣುಗಳೇ ಆಟೋಮೆಟಿಕ್ಕಾಗಿ ಮಾಡೋದಾಗಿದ್ದರೆ, ಪರಮಾಣು ನಿತ್ಯ ಆದಮೇಲೆ ನಿತ್ಯವಾದ, ಇವತ್ತು ಹಾಲಿದೆ, ಹಾಲು ಒಳ್ಳೆ ಹಾಲು, ಅದು ಚೇಂಜ್ ಆಯಿತು ಮೊಸರಾಗಿ, ಇದು ನಿತ್ಯ, ಅದು ನಿತ್ಯವಾದ ಮೇಲೆ ಮೊಸರಿನಲ್ಲಿ ಹಾಗೆ ಉಳಿಬೇಕಾಗಿತ್ತು. ಹಾಲಿಂದ ಹಾಲಾಗಿ ಉಳಿಬೇಕಾಗುತ್ತೆ, ಮೊಸರಾಗಿ ಉಳಿಬೇಕಾಗಿತ್ತು. ಯಾಕೆ ಬೇಕಾ? ವಾಸ್ತು ಬರಲಿಕ್ಕೆ ಯಾಕೆ ಶುರುವಾಗುತ್ತಾಗಿದ್ದರೆ ಕೆಟ್ಟಾಗಿ ಹೋಗುತ್ತೆ ಅಂದರೆ ಅದು ಲಿಮಿಟೇಷನ್ ಒಪ್ಪಿದರೆ. ನಿತ್ಯತ್ವ ಪರಮಾಣುವಾದ ನಿತ್ಯತ್ವವಾದ ನಿತ್ಯತ್ವಾಚ್ಯ ಪರಮಾಣೂನಾಂ ಸಮವಾಯಸ್ಯ ಚ, ಪರಮಾಯನು ನಿತ್ಯ, ತಸ್ಯೈವ ಜನಿತ್ವ, ಅದರಿಂದನೇ ಹುಟ್ಟೋದ್ರಿಂದ, ಅಂಗೀಕಾರ ನಿತ್ಯಮೇವ ಕಾರ್ಯಂ ಸ್ಯಾತ್, ಕಾರ್ಯ ಏನಾಗಬೇಕಾಗ ನಿತ್ಯವಾಗಬೇಕು. ಅನ್ಯಥಾ ನ ಕದಾಚಿತ್, ಇಲ್ಲವರು ಸೃಷ್ಟಿ ಆಗಬಾರದು. ಸೃಷ್ಟಿ ಆಗಬಾರದು ಆದರೆ ಹೇಗಿರಬೇಕು? ನಿತ್ಯವಾಗಿರಬೇಕು ಅಷ್ಟೇ, ಬೇರೆ ಇಲ್ಲ. ಓಂ ರೂಪಾಧಿಪತ್ವಾಚ್ಚ ವಿಪರ್ಯಯೋ ದರ್ಶನಾತ್. ಓಂ ರೂಪಾಧಿಪತ್ವಾಚ್ಚ ಪರಾಣಾನೂನಾಂ ಅನಿತ್ಯತ್ವಂ ತಥಾ ದುಷ್ಟತ್ವಾತ್ ಲೋಕೆ. ಇನ್ನು ಈ ಇಷ್ಟತ್ತು ಕೂಡ ಏನು ಹೇಳಿದರು? ಪರಮಾಣುಗಳು ನಿತ್ಯ, ಅದನ್ನು ಒಪ್ಕೊಂಡು ಹೇಳಿದರು. ಈಗ ಹೇಳ್ತಾರೆ ಪರಮಾಣು ನಿತ್ಯ ಹೇಳಬಾರದು ಅಂತೇಳಿ. ಯಾಕೆ? ರೂಪಾಧಿಮತ್ವಾಚ್ಚ ಪರಮಾಣೂನಾಂ ಅನಿತ್ಯತ್ವ, ಯಾವುದಕ್ಕೆ ರೂಪ ಇದೆಯೋ ಅದೇನಾಗಬೇಕು? ಅನಿತ್ಯ ಆಗಬೇಕು, ಅನಿತ್ಯ ಆಗಬೇಕು. ಆದ್ದರಿಂದ ತಥಾ ದುಷ್ಟತ್ವ ಲೋಕೆ, ಲೋಕದಲ್ಲಿ ಹಾಗಿದೆ. ಅದನ್ನು ಯದೃಶ್ಯಂ ತನ್ಮಿಥ್ಯ, ಅದು ಕರೆಕ್ಟ್. ತನ್ಮಿಥ್ಯ ಅಂದ್ರೇನು? ಅನಿತ್ಯ ಅಂತ ಅರ್ಥ. ಇಲ್ಲಿ ಸುಳ್ಳು ಅಂತ ಹೇಳಿಲ್ಲ, ಅನಿತ್ಯತ್ವ ಅಂತ ಅರ್ಥ. ತಥಾ ದುಷ್ಟತ್ವ ಲೋಕದಲ್ಲಿ ಕಂಡಿದೆ ಇದು. ಅದಕ್ಕೆ ದೇವ್ರ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ದೇವರ ನಿರಾಕಾರ, ಆಕಾರ ಇದ್ದರೆ ಸಾಯ್ಬೇಕಾಗಿತ್ತು, ಆದ್ದರಿಂದ ನಿರಾಕಾರ. ಅದಕ್ಕೆ ನಾವೇ ಹೇಳಿದೆ ಅಪ್ರಾಕೃತ ಆಕಾರ ಹೊರಟೋಗ್ತಾರೆ. ಇವರು ಅಪ್ರಾಕೃತ ಆಕಾರ ಗೊತ್ತಿಲ್ಲ ಇವರಿಗೆ, ಅದೇ ಅದನ್ನು ಒಪ್ಪೋದೇ ಇಲ್ಲ. ಆದ್ದರಿಂದ ಪ್ರಾಕೃತ ಆಕಾರ ಇದ್ದರೆ ಏನಿರಬೇಕು? ನಾಶ ಇರಬೇಕು. ಎರಡು ಆಪದೆ, ಇಲ್ಲ ನಿತ್ಯತ್ವ ಇರಬೇಕು, ಇಲ್ಲ ಅನಿತ್ಯತ್ವ ಇರಬೇಕು. ಎರಡು ಇದೆ ಲೋಕಗಳಿಗೆ. ಆಶ್ಚರ್ಯ. ಆಕಾಶಾದಿಗಳು ನಿತ್ಯ, ಇದು ಅನಿತ್ಯ ಅಂದಮೇಲೆ ಎರಡರ ಮೇಲೆ ಇನ್ನೊಂದು ಪದಾರ್ಥ ಇರಲೇಬೇಕಲ್ಲ, ಅದನ್ನು ಹೇಳ್ತಾರೆ. ಅದು ಸೋಲ್ತಾರೆ. ಈ ತಕ್ಕ ಇಷ್ಟೆಲ್ಲ ಓದ್ತಾರೆ, ಒಂದು ಪುಟದಲ್ಲಿ ಪೂರ್ತಿ ಖಂಡನೆ ಮಾಡಾಕಿರ್ತಾರೆ. ಈ ಜನ್ಮ ಪೂರ್ತಿ ಓದ್ತಾರೆ ಪಾಪ. ಓ ಉಭಯಥಾ ಚ ದೋಷಾತ್. ನಿತ್ಯತ್ವೇ ಪರಮಾಣೂನಾಂ ತದ್ವತ್ ಸರ್ವನಿತ್ಯತ್ವಂ ಸ್ಯಾತ್. ಪರಮಾಣು ನಿತ್ಯ ತಗೊಂಡ ಮೇಲೆ, ಪರಮಾಣುವಿಂದ ಸೃಷ್ಟಿಯಾದ ಮೇಲೆ ಎಲ್ಲವೂ ನಿತ್ಯ, ಅನಿತ್ಯ ಪದಾರ್ಥನೇ ಇರಬಾರ್ದು. ಅನ್ಫಾರ್ಚುನೇಟ್ಲಿ ಇರೋದೆಲ್ಲ ಏನೀಗ ಬರೀ ಅನಿತ್ಯನೇ ಇರೋದು. ವಿಶೇಷಣ ವಿಶೇಷ ಪ್ರಮಾಣಾಭಾವ. ನಿಮ್ಮಲ್ಲಿ ವಿಶೇಷ ಪ್ರಮಾಣ ಕೊಳ್ಳಕ್ಕೆ ಬರೋದಿಲ್ಲ, ಯುಕ್ತಿ ಅಷ್ಟೇ. ನೀವು ತಾರ್ಕಿಕರು, ನೀವು ಬೇರೆ ಪ್ರಮಾಣ ಕೊಳ್ಳಕ್ಕೆ ಬರೋದಿಲ್ಲ. ಯುಕ್ತಿ ಅಗೇನಿಷ್ಟಿದೆ ನಿಮಗೆ. ನಿಮ್ಮ ಮತ ಏನಾಯ್ತು ಅಲ್ಲಿಗೆ? ಹೊರಟೋಯ್ತು. ಅನಿತ್ಯತ್ವೇ ಕಾರಣಾಭಾವ ತದುತ್ಪತ್ತ್ಯಭಾವ. ಉದಾಹರಣೆಗೆ ನಮ್ಮಲ್ಲಿ ಯಾವುದೋ ಪ್ರೈವೇಟ್ ಬ್ಯಾಂಕು ಇಟ್ಟ, ದುಡ್ಡು ಹೋಯ್ತು, ಕತೆ ಮುಗಿದೋಯ್ತು. ಗೌರ್ಮೆಂಟ್ ಆಫೀಸರ್ ನ್ಯಾಷನಲ್ ಅಲ್ಲಿಟ್ಟ. ಯಾಕೆ? ಹಿಂದೆ ಬೇಸಿಸ್ ಇದೆ, ಏನಿದೆ? ಸರ್ಕಾರ ಇದೆ. ನಮ್ಮ ಹಿಂದೆ ದೇವರಿದ್ದಾರೆ, ಮತ್ತೆ ನಮಗೆ ಸರ್ಕಾರ ದೇವರಿದ್ದಾರೆ. ನೀವು ಧೈರ್ಯ ಇದೆ, ಅವ್ರು ಹೇಳಿದೆ ಇಡೀ ಅಂತ ಒಪ್ಕೊಂಡಿದೆ, ಅದು ಗೊತ್ತಾಯ್ತಾ? ಇದಕ್ಕಿಲ್ಲ. ಲೋಕದಲ್ಲಿ ಎಲ್ಲ ಒಪ್ಕೊಂಡೇ ನಡೀತಿರೋದು. ಎಲ್ಲ ನಾಸ್ತಿಕರಾಗಿಬಿಡ್ತಾರೆ ಶಾಸ್ತ್ರಕ್ಕೆ ಹೋದ್ರು. ಇಲ್ಲಿ ಭಾರಿ ವಾಸ್ತಿಕರಾಗಿಬಿಡ್ತಾರೆ. ತೆರೀತತ್ತು ಅನ್ಯ ದೇವತಾ ಆರಾಧನೆ ಮಾಡ್ದ, ದುಃಖ ಆಯಿತು. ಅದಕ್ಕೆ ಯಾವುದೋ ಬ್ಯಾಂಕ್ನಲ್ಲಿ ಇಟ್ಟ ಹೋಯಿತು. ಮೊದಲೇ ಕೇಳಿ ಇಟ್ಟ್ಯಾಕೆ ಹೊಟ್ಟು ಕೇಳಿದ. 1% ಜಾಸ್ತಿ ಅಂತ ಇಟ್ಟೆ, 100% ಕಳ್ಕೊಂಡೆ ಅಂತ ಹೇಳಿದ. ಅದೇ ಅಂದರೆ ಇದು ಏನು ಮಾಡ್ತಾರೆ? ಕ್ಷುದ್ರ ದೇವತೆಗಳ ಆರಾಧನೆ ಮಾಡಲಿಕ್ಕೆ ಏನು ಕಾರಣ ಅಂದರೆ ಬೇಗ ಫಲ ಸಿಗುತ್ತೆ, ಬೇಗ ಫಲ ಸಿಗುತ್ತೆ. ಇದು ಟೆಂಪ್ಟ್ ಆಗುತ್ತೆ. ತುಂಬ SSLC ಆದ ತಕ್ಷಣ ಯಾಕೆ ಕಂಟಿನ್ಯೂ ಮಾಡೋದಿಲ್ಲ? ಕೆಲಸ ಸಿಗುತ್ತೆ. PUC ಕೆಲಸ ಇಲ್ಲ, ಕಾಯ್ತಾರೆ, ಬೇಡ ಅಂತ ಓದ್ತಿತ್ತು. ಅದು ದೊಡ್ಡ ಕೆಲಸಕ್ಕೆ ಹೋಗ್ಬಿಡ್ತಾನೆ. ನಮ್ಮ ಎದುರಿಗೇನೆ ಇದು ಫಲ. ಯಾವುದೋ ಫಲ ಕಂಡುಕೊಂಡ್ಬಿಡ್ತಾನೆ, ಅವನು ಬೇಗ ವಾಪಸ್ ಕೆಳಗೆ ಬಿದ್ದುಬಿಡ್ತಾನೆ. ಅವ್ನು ಸ್ವಲ್ಪ ಕಾಯ್ತಾನೆ, ಮೇಲೆ ಹೋಗ್ಬಿಡ್ತಾನೆ. BAಗೂ MAಗೂ 100 ವರ್ಷ ವ್ಯತ್ಯಾಸ ಇಲ್ಲ, ಬರೀ 2 ವರ್ಷ ಅಷ್ಟೇ. ಅವ್ನು ಎಷ್ಟು ಮೇಲೆ ಪ್ರೊಫೆಸರ್ ಈಗ ಏನೋ ಆಗಿಬಿಡ್ತಾನೆ. ಅದೆಲ್ಲ ಆಗ ಬರೋದು 2 ವರ್ಷದ ಗ್ಯಾಪಿಗೆ ಕಳ್ಕೊಂಡ್ಬಿಡ್ತಾನೆ, ಟೆಂಪ್ಟ್ ಆಗ್ತಾನೆ. ನಿತ್ಯತ್ವೇ ಪರಮಾಣೂನಾಂ ತದ್ವತ್ ಸರ್ವಮನಿತ್ಯಂಶ. ವಿಶೇಷಣ ವಿಶಿಷ್ಟ ಇದನ್ನು ಓದಿಬಿಟ್ಟು ತತ್ವಪ್ರಕಾಶಕ್ಕೆ ಓದಬೇಕು. ಇದು ಪೂರ್ತಿ ಎಕ್ಸ್ಪ್ಯಾಂಡೆಡ್ ಫಾರಮ್ ಸಿಗ್ತದೆ. ಅಥವಾ ಅದನ್ನು ಇದನ್ನು ಓದಬೇಕು, ಕನ್ಸೈಸ್ ಫಾರಮ್ ಸಿಗ್ತದೆ.
ಇವತ್ತು ಒಂದು ರೀತಿ ಮೆಕ್ಯಾನಿಕಲ್ ಓದೋದ್ರಿಂದ ಕೆಲಸ ಆಗೋದಿಲ್ಲ. ವಿಶೇಷ ಪ್ರಮಾಣಾಭಾವ, ಅನಿತ್ಯತ್ವೇ ಕಾರಣಾಭಾವ ದುತ್ಪತ್ಯ ಭಾವ. ಅನಿತ್ಯತ್ವಕ್ಕೆ ಬೇರೆ ಕಾರಣ ಕೊಡೋದು ಬರಲಿಲ್ಲ ಅಂದಮೇಲೆ ಅದರಿಂದ ಹುಟ್ಟಿಲ್ಲ ಅಂತ ಅರ್ಥ. ಇಲ್ಲ ಅಂತೀವಿ, ಯಾಕಂದರೆ ನಿತ್ಯವಾದ ಪರಮಾಣುದಿಂದ ಹುಟ್ಟೋದಾದರೆ ಇಲ್ಲ ಪರಮಾಣು ನಿತ್ಯತ್ವ ಬಿಡಬೇಕು, ರೂಪ ಇಲ್ಲ ಅಂತ ಹೇಳಬೇಕು, ಅಥವಾ ಇವಕ್ಕೆ ನಿತ್ಯತ್ವ ಒಪ್ಪಬೇಕು. ಎರಡೂ ಸರಿ, ಇಲ್ಲಿ ಉತ್ತರ ಇಲ್ಲ ಅಲ್ಲೂ ಉತ್ತರ ಇಲ್ಲ. ಉಭಯತ್ರ ಎರಡಕ್ಕೂ ಪ್ರಮಾಣ ಇಲ್ಲ ಅಂದಮೇಲೆ ಉಭಯತಾಚ, ಅದಕ್ಕೂ ಪ್ರಮಾಣ ಇದಕ್ಕೂ ಪ್ರಮಾಣ ಇಲ್ಲ ಅಂದಿನ ಮತ ಏನಂತ ಅರ್ಥ? ಸರಿ ಇಲ್ಲ. ಹೌದು. ಯಾರು ಏನ? ಹೌದು, ನಿರಾಕಾರ. ಹೌದು, ಕರೆಕ್ಟ್ ಇಲ್ಲ. ನಿರಾಕಾರ ವಸ್ತುನೇ ಇಲ್ಲ, ಹಾಗಾಗ್ಬಿಡ್ತದೆ. ವಸ್ತು ಮೇಲೆ ಇರಬೇಕು, ಆಕಾರ ಇರಬೇಕು. ಎರಡು ಪ್ರಾಬ್ಲಮ್ ಇದೆ. ವಸ್ತು ಅಂದರೆ ಆಕಾರ ಇರಬೇಕು, ಆಕಾರ ಇದ್ದರೆ ಸಾವಿರಬೇಕು. ಹೇಗೆ ಮ್ಯಾನೇಜ್ ಮಾಡಬೇಕೀಗ? ಉತ್ತರ ಕೊಡೋಕ್ಕೆ ಬರಲಿಲ್ಲ. ನಾವು ಅಪ್ರಾಕೃತ ಅಂತ ಓದಿರ್ತೀವಿ. ಅಪ್ರಾಕೃತಕ್ಕೆ ನಾಶ ಇಲ್ಲ, ಪ್ರಾಕೃತಕ್ಕಿದೆ. ಈ ಉತ್ತರ ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಆ ಉತ್ತರ ಯುಕ್ತಿಯಿಂದ ಸಿದ್ಧ ಆಗೋದಿಲ್ಲ, ಅದು ಪ್ರಮಾಣದಿಂದನೇ ಸಿದ್ಧ ಆಗೋದು. ಅದಕ್ಕೆ ಪ್ರಮಾಣ ಇಲ್ಲ. ಆದ್ದರಿಂದ ಉಭಯತಾಚ ದೋಷ. ಓಂ ಅಪರಿಗ್ರಹಾಚ್ಯ ಅತ್ಯಂತ ಮನಪೇಕ್ಷಾವು, ಅದೆಲ್ಲರಿಗಿಂತ ಹೆಚ್ಚಾಗಿ ಇದು ಯಾವ ಶಾಸ್ತ್ರ ಪ್ರಮಾಣ ಇಲ್ಲವೇ ಇಲ್ಲ. ಅದರಿಂದಾಗಿಯೇ ಇದು ಎಲ್ಲ ಏನೋ ಹೇಳಿದ ಅದೆಲ್ಲ ಸರಿಯೇ, ಅದಕ್ಕೊಂದು ಆಧಾರ ಬೇಕು ಅಂತ ಕೇಳಿ, ಗೊತ್ತಾಯ್ತಾ? ಎಲ್ಲ ದುಡ್ಡಿಟ್ಟ ರಸೀದಿ ಯಾಕೆ ಕೇಳಬೇಕಾಗಿದ್ರೆ? ಎಲ್ಲ ನಮ್ಮ ನಂಬಿಕೆ ಇಲ್ವ ಅಂತ ಕೇಳಬೇಕು ಅವನು? ಕೊಡೋದು ಧರ್ಮ, ಅದು ಅಟ್ಯಾಚ್ಡ್ ಅದಕ್ಕೆ ಅಷ್ಟೇ ಹೊರತು ಆ ಥರ ಇಲ್ಲ. ಈಗ ರಸೀದಿ ಕೊಡದೆ ಇಸ್ಕೊಂಡಂದ್ರೆ ಏನರ್ಥ? ಅಕೌಂಟ್ ಆಗೋದಿಲ್ಲ ಅಂತ ಅರ್ಥ. ಅನ್ಅಕೌಂಟೆಡ್ಡೇ ಹೋಗೋದು, ರಸೀದಿ ಇರಲೇಬೇಕು. ಓಂ ಅಪರಿಗ್ರಹಾಚ್ಯ ಅತ್ಯಂತ ಮನಪೇಕ್ಷಾ. ಓಂ ಸಕಲ ಶ್ರುತಿ ಅಪರಿಗೃಹೀತತ್ವಾತ್ ಚ ಅತಿಶಯೇನ ಅನಪೇಕ್ಷತ. ಸರಿಯಾಗಿ ಓದಬೇಕು. ಅಪರಿಗ್ರಹ ಅನ್ನೋ ಪದ ಇದೆ. ಪರಿಗೃಹೀತವಾಗಿಲ್ಲದೆ ಇರುವುದರಿಂದ, ಪರಿಗೃಹೀತವಾಗಿಲ್ಲದೆ ಇರುವುದರಿಂದ, ನಾನ್ ರೆಕಗ್ನೈಸ್ಡ್ ಆದ್ದರಿಂದ, ಹಾಂ, ಅದು ಅತ್ಯಂತ ಅನಪೇಕ್ಷ. ನಿಮ್ಗೆ ಹೇಳೋದು ಸಾಧ್ಯ, ಒಪ್ಲಕ್ಕೆ ಸಾಧ್ಯ ಇಲ್ಲ ಮತನ. ಏನದು ಅಖಿಲ ಅಂದರೆ ಸಕಲ ಶ್ರುತಿ ಸ್ಮೃತಿ ಅಪರಿಗೃಹೀತತ್ವ. ಎಲ್ಲ ಶ್ರುತಿಗಳಿಗೂ ವಿರುದ್ಧ, ಎಲ್ಲ ಸ್ಮೃತಿಗಳಿಗೂ ವಿರುದ್ಧ. ಅದರ ಅತಿಶಯೇನ ಅನಪೇಕ್ಷತ. ಬರೀ ಇದು ಪ್ರಮಾಣ ಒಂದಿಲ್ಲ ಅಂದರೂ ಸಾಕು, ಎಲ್ಲ ಸರಿ ಇದೆ, ಆಧಾರ ಇಲ್ಲ. ಗೊತ್ತಾಯ್ತಾ? ಆಧಾರ ಎಲ್ಲ ಸರಿ ಇಲ್ಲ ಅಂತಾನೆ ಆಧಾರ ಇದ್ದರೆ ಓದೋದು. ರಿಸ್ಕ್ ಫ್ಯಾಕ್ಟ್ರ್ ಓದಿ ಇನ್ವೆಸ್ಟ್ ಮಾಡಿದರೆ ರಿಸ್ಕ್ ಫ್ಯಾಕ್ಟ್ರ್ ಸಣ್ಣದಾಗಿ ಹಾಕಿರ್ತಾರೆ, ಕಾಣಿಸೋದೇ ಇಲ್ಲ, ಸಣ್ಣದಾಗಿ ಹಾಕಿರ್ತಾರೆ. ಅದನ್ನು ಗೊತ್ತಿಲ್ಲ, ಓದಿಲ್ಲ, ತಪ್ಪದು. ಅವ್ರು ಅರ್ಜೆಂಟ್ ಸೈನ್ ಮಾಡಿ ಹೋಗ್ಬಿಡ್ತಾರೆ ಆ ಕಡೆ. ಇಲ್ಲಿ ಹಾಗಲ್ಲ, ಅವರೇ ಹೇಳ್ಬಿಟ್ಟಿದ್ದಾರೆ ನೋ ಗ್ಯಾರಂಟಿ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತು ಯಾಕೆ ಹೋಗ್ತೀವಿ ಅದಕ್ಕೆ? ನಮ್ಮದು ಹಾಗಲ್ಲ, ಫುಲ್ಲಿ ಗ್ಯಾರಂಟಿ. ನಮ್ಮ ಗ್ಯಾರಂಟಿಯಲ್ಲಿ ನೋಡ್ತಾರೆ 3 ವರ್ಷ ಗ್ಯಾರಂಟಿ, 1 ವರ್ಷ ಗ್ಯಾರಂಟಿ, 10 ವರ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಆದಷ್ಟು ಅದಕ್ಕೆ ಟ್ರೈ ಮಾಡ್ತಾರೆ. ಅನ್ವೀಕ್ಷಿಕೀಂ ತರ್ಕ ವಿದ್ಯಾ ಮಧುರತ್ವೋ ನಿರರ್ಥಕಾಮಿತಿ ಮೋಕ್ಷಧರ್ಮೇ. ನಿರರ್ಥ ಅಪರಿಗ್ರಹ ತಪ್ಪು ಎರಡರ್ಥ. ಪರಿಗ್ರಹಿತವಾಗಿಲ್ಲ, ನಾ ಶಬ್ದಕ್ಕೆ ವಿರುದ್ಧ ಅಂತ ಅರ್ಥ. ನಿಷಿದ್ಧವೂ ಆಗಿರೋದರಿಂದ ಏನದು? ಅದು ನದಿ ಕಥೆ ಬರ್ತದಲ್ಲಿ, ಮಹಾಭಾರತ ನದಿ ಕಥೆ ಹೇಳ್ತಾರೆ. ಒಬ್ಬ ದೀತ್ ಹೋಗ್ತಿರ್ತಾನೆ, ಒಬ್ಬ ವೈಶ್ಯ ಹೋಗ್ತಿರ್ತಾನೆ. ದೊಡ್ಡ ಜೋರಾಗಿ ಒಂದು ರಥ ಬಂದು ಅವನು ಬಿದ್ದು ಬಿಡ್ತಾನೆ. ಭಾಳ ಯೋಗ್ಯನವಾದ, ತುಂಬ ಭಾಳ ದುಃಖ ಆಗಿಬಿಡುತ್ತೆ ಅವ್ರು. ಎಷ್ಟು ಮರ್ಯಾದೆ ಕಳೆದ್ರೆ ನಂದು, ಎಷ್ಟು ನೋವಾಯಿತು ಅಂತೇಳಿ ಬದುಕಬಾರ್ದ ನಾನು, ಸತ್ತೋಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಸಾಯ್ಲಿಕ್ಕೆ ತಯಾರಾಗ್ತಾನೆ. ಆಗ ಒಂದು ನರಿ ಬರುತ್ತೆ. ನರಿ ಬಂದು ಯಾಕೆ ಸಾಯ್ತಿ ಅಂತ ಕೇಳ್ತಾನೆ. ನೋಡು ಎಷ್ಟನ್ನೇ ಹಾಗೆ ಹೇಳ್ತಾರೆ. ಸರಿ ಬಿಡು, ಈ ಸತ್ತು ಹೋಗ್ತೀವಿ, ಮುಂದೆ ಗತಿ ನಿಂದು ಗೊತ್ತಾಯ್ತು, ಕೆಲಸ ಬಿಡ್ತೀಯಪ್ಪ, ನಾಳೆ ಗತಿ ಏನು ಅಂತ ಹೇಳಿದ್ರೆ ಯೋಚನೆ ಮಾಡೋದಿಲ್ಲ. ಈಗೆಲ್ಲ 59 ವರ್ಷ ಯಾಕೆ ಕೆಲಸ ಕೊಡ್ತಾರೆ ನಿನಗೀಗ? ಗೊತ್ತಾಯ್ತಾ? ಏನು ಮಾಡ್ತಾರೆ? ತಡ್ಕೋಬೇಕು ಅಂತ ಹೇಳೋದಿಲ್ಲ. ಬೈದ್ರು ಬೈಸ್ಕೊಂಡು ಏನೋ ಮಾಡ್ಕೊಂಡಿರ್ತಾನೆ. ನೀನು ನೋಡು, ಇದು ಅಭಿಮಾನ ಆಗಿದೆ, ಸರಿಯೇ. ಮುಂದೇನಪ್ಪ ನಿನ್ನ ಸಾಧನೆ? ಈಗ ಈ ದೇಹ ನೋಡಿ ಹೇಗಿದೆ ನಿಂದೀಗ? ಅವನೇನೋ ಮಾಡ್ದ, ಬುದ್ಧಿ ಇಲ್ಲ, ಹೋಗಿ ನೀನು ಯೋಚನೆ, ಅವನು ಯೋಚನೆ ಮಾಡು. ಪಾಪ ಬಂದು ನಿನಗಲ್ಲ, ಅವನಿಗೆ ಪಾಪ ಬಂದಿರೋದು. ನೀನ್ಯಾಕೆ ಯೋಚನೆ ಮಾಡ್ತೀಯ? ಪ್ರಾಣಿ ಆಗ್ತೀಯ ನೋಡಿ, ಪ್ರಾಣಿ ಆಗಿದ್ದೆ ತೋಡಿ ಏನು ಮಾಡ್ತೇನೆ ನನ್ನೀಗ? ನನ್ನೇ ದೃಷ್ಟಾಂತ ಹೇಳಿದ್, ನರಿ ತಂದೆ ಹೇಳಿದ ಕತೆ ಹೇಳಿ. ನೀವೆಲ್ಲ ಎಷ್ಟು ಪುಣ್ಯವಂತರು ಗೊತ್ತಾ? ನಮಗೆ ಕೈಗಳೆಲ್ಲ ಬಂದಿಲ್ಲ, ಏನಿಲ್ಲ, ಮಾತಾಡೋಕ್ಕೆ ಬರೋದು, ಇದು ಬರೋದಿಲ್ಲ, ಮಾತಾಡ್ಕೊತಾರೆ ಮಾತಾಡೋಕೆ ಬರಲ್ಲ ಅಂತ ಹೇಳೋದು ಎಲ್ಲ ಹೇಳಿಬಿಟ್ಟು ಅವಾಗ ಅವ್ರಿಗೆ ಧೈರ್ಯ ಬರುತ್ತೆ. ಆದ್ದರಿಂದ ನೋಡು, ಇದ್ಯಾವುದು ಕೂಡ ಸಾರ್ಥಕವಾದ ಕೆಲಸ ಮಾಡಬೇಕು, ನಿರರ್ಥಕ ಕೆಲಸ ಮಾಡಬಾರ್ದು. ನಾನು ಯಾಕೆ ಗೊತ್ತಾ ನರಿಯಾಗಿರೋದು? ಹಿಂದಿನ ನಾನು ತರ್ಕ ಓದಿದ್ದೆ, ನರಿಯಾಗಿದ್ದೇನೆ ಅಂಥೇಳಿ ಅದೇ ಮಾತ್ರ ಕೋಟ್ ಮಾಡ್ತಾರೆ. ಭಾರತದ ವಾಕ್ಯ ಸಿಗುತ್ತೆ, ಇವತ್ತಿಗೂ ಸಿಗುತ್ತೆ.
ಸಕಲ ಅನನ್ವೀಕ್ಷಿಕೀಂ ತರ್ಕ ವಿದ್ಯಾಂ ಅನುರಕ್ತೋ ನಿರರ್ಥಕ. ಅದು ಅಟ್ಯಾಚ್ಮೆಂಟ್ ಇವತ್ತು ನಿರರ್ಥಕ. ಅದು ಬೇರೆಯವ್ರು ಬರ್ತಾರೆ ಬ್ಯಾರನ್ ಆಫ್ ಫಿಲಸಾಫಿಕಲ್ ಥಾಟ್ ಅಂತ ಬರೀತಾರೆ. ನಮಗಲ್ಲ, ಅವ್ರು ಬೇರೆಯವರೆಲ್ಲ ಫಾರಿನರ್ಸ್ ಕೆಲವರೆಲ್ಲ ಬುದ್ಧಿವಂತರು ಭಾಳ ಅವರು ತರ್ಕಶಾಸ್ತ್ರ ಹೇಳ್ಬಿಟ್ಟು ಇದರಲ್ಲಿ ಬ್ಯಾರನ್ ಆಫ್ ಫಿಲಸಾಫಿಕಲ್ ಥಾಟ್ ವೇಸ್ಟೇ ಹೊರತಿಲ್ಲ, ಏನು ಗುಣ ಇಲ್ಲ, ಬರೀ ಮಾತಿನ ಚಾತುರ್ಯನೇ ಹೊರತೇನಿಲ್ಲ. ಏನು ಮಾಡಿದೆ, ಒಂದು ಗಂಟೆ ಮಾತಾಡಿದ್ರೆ ಕೈ ಕೊಟ್ಟು ಹೋದ ಅಂತ ಹೇಳ್ತಾರಲ್ಲ, ಏನು ಮಾತಾಡಿದ್ರೆ ದುಡ್ಡು ಕೊಟ್ಟ, ಏನು ಮಾತಾಡಿ ಕೈ ಟಾಟ ಮಾಡಿಬಿಟ್ಟು ಆ ಥರ ಆಯಿತು. ಅದನ್ನು ಓದ್ತಾರೆ ಆಶ್ಚರ್ಯ. ಇತಿ ಮೋಕ್ಷದಲ್ಲೇ ಅದಕ್ಕೆ ಸತ್ಮೇಲೆ ನರಿಯಾದ. ಈಗ ನರಿ ಬುದ್ಧಿ ಈಗಲೇ ಬಂದಿರೋದು. ನರಿಯಾಗೋದು ಸತ್ ಮೇಲೆ, ನರಿ ಬುದ್ಧಿ ಈಗಲೇ. ನರಿ ಬುದ್ಧಿ ಅಂದ್ರೇನು? ಕನ್ನಿಂಗ್ ಆಗಿರೋದು, ಮೋಸ. ಇಬ್ಬರು ಬಿಟ್ಟು ತಾನು ತಿಂದಾಕ್ಬಿಡೋದು ಅಷ್ಟೇ. ನರಿ ಅದು ಭಾಳ ಹೆಸರುವಾಸಿ ಅದಕ್ಕೆ, ಗೊತ್ತಾಯ್ತಾ? ಮೋಸ ಮಾಡೇ ಬದುಕತ್ತು. ಇವರ ಪೂರ್ತಿ ಮೋಸನೇ ಅದು. ಇತಿ ಮೋಕ್ಷಧರ್ಮೇ ಪರಮಾಣು ಪುಂಜವಾದಿವತಂ ನಿರಾಕರೋತಿ ಸಮುದಾಯ ಉಹೈತಿ ಕೇಪಿ ತದ ಪ್ರಾಪ್ತಿ. ಓಂ ಅಲ್ಲಿಗೆ ನಾಳೆ ದಿವಸ ಅದು. ಇದು ಪರಮಾಣುವಾದನೆ, ಸ್ವಲ್ಪ ಮಾಡಿಫೈಡ್. ಅದು ಹೇಗೆ ಶೇಶ್ವರ ಜರೀಶ್ವರ ಅಂತ ಬಂದಲ್ಲ ಸಾಂಖ್ಯರಲ್ಲಿ, ಹಾಗೆ ಅದನ್ನು ಖಂಡನೆ ಮಾಡ್ತಾರೆ. ನಾಳೆಲ್ಲ ನಾಡಿದ್ದು